ಪ್ರಪಂಚದಲ್ಲಿ ಎಷ್ಟೋ ಸಲ ಹೀಗಾಗತ್ತೆ. ನಾವು ದೊಡ್ಡ ಸಮಸ್ಯೆಯಲ್ಲಿರ್ತೀವಿ, ಅಪಾಯದಲ್ಲಿರ್ತೀವಿ. ಹಾಗೆ ಯಾವ ಜನ ನಮ್ಮವರಾಗಿರ್ತಾರೋ, ನಮಗೆ ಯಾರು ಹತ್ರ ಆಗಿರ್ತಾರೋ ಅವ್ರು ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ. ಆಗ ನಾವು ದುಃಖ ಪಟ್ಕೋತೀವಿ, ನಿರಾಶರಾಗ್ತೀವಿ. ಆದ್ರೆ ನಾವೇ ಎದ್ದು ಆ ಸಮಸ್ಯೆಯಿಂದ ಹೊರಗೆ ಬಂದೇ ಬರ್ತೀವಿ. ಆಗ ಪರಿಸ್ಥಿತಿ ಅದೇನೇ ಇರ್ಲಿ, ಯಾವ ಜನ ನಮ್ಮನ್ನ ಅಂಥ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋದ್ರೋ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು, ಅವ್ರ ಮೇಲೆ ದ್ವೇಷ ಸಾಧಿಸೋದು, ಇದು ಸರಿಯಲ್ಲ. ನಾನು ಹೇಳೋದು ಅವ್ರಿಗೆ ಕೃತಜ್ಞರಾಗಿರಿ. ನಾನು ಹೇಳೋದು ಅವ್ರಿಗೆ ಧನ್ಯವಾದ ಹೇಳಿ. ಯಾಕೆ ಅಂದ್ರೆ ಅವರು ಎಂಥ ಸಮಯದಲ್ಲಿ ನಿಮ್ಮನ್ನ ಬಿಟ್ಟು ಹೋದ್ರು ಅಂದ್ರೆ ನಿಮಗೆ ಅವರ ಅವಶ್ಯಕತೆ ತುಂಬಾನೇ ಇದ್ದಾಗ. ಯಾಕೆ ಅಂದ್ರೆ ನೀವು ಸ್ವತಃ ಆ ಕಷ್ಟದಿಂದ ಹೊರಗೆ ಬರ್ತೀರಾ ಅನ್ನೋ ನಂಬಿಕೆ ಅವ್ರಿಗಿತ್ತು. ಅಥವಾ ಅವ್ರು ಬಿಟ್ಟು ಹೋಗಿದ್ರಿಂದ ನೀವು ನಿಮ್ಮ ಶಕ್ತಿಯನ್ನ ಹೆಚ್ಚಿಸ್ಕೊಂಡ್ರಿ, ನಿಮ್ಮ ಸ್ಥೈರ್ಯವನ್ನ ಹೆಚ್ಚಿಸ್ಕೊಂಡ್ರಿ. ನೀವಾಗೆ ಆ ಬೆಂಕಿಯಿಂದ ಹೊರಗೆ ಬಂದ್ರಿ. ನಿಮ್ಮ ಕೆಟ್ಟ ಸಮಯವನ್ನ ನೀವಾಗೆ ಒಳ್ಳೆ ಸಮಯವನ್ನಾಗಿ ಮಾಡ್ಕೊಂಡ್ರಿ. ಕೊನೆಗೆ ನೀವು ಇನ್ನೂ ಶಕ್ತಿಶಾಲಿ ಆಗ್ತೀರಾ, ಇನ್ನೂ ದೊಡ್ಡವರಾಗ್ಬಿಡ್ತೀರಾ. ಇದೇ ತಾನೇ ನಿಮ್ಮ ಗೆಲುವು. ಅದಕ್ಕೆ ಕಾರಣ ಅವರು ನಿಮ್ಮನ್ನ ಬಿಟ್ಟು ಹೋಗಿದ್ದು. ಅವರಿಗೆ ಧನ್ಯವಾದ ಹೇಳಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೆ.